ನಮಸ್ತೆ ನಮಸ್ತೆ ಸರ್, ನಿಮ್ಮ ಹೆಸರು? ರಮೇಶ್ ಅಂತ. ಯಾವ ಸರ್ ಇದು? ಅದರಲ್ಲಿ ಅರಳಹಳ್ಳಿ. ಓಕೆ ಸರ್, ನಮ್ಮ ವೆಸ್ಟೀಜ್ ಪ್ರಾಡಕ್ಟ್ನ ಶುಂಠಿಗೆ ಸ್ಪ್ರೇ ಕೊಟ್ಟಿದ್ದೀರಿ. ಎಷ್ಟು ದಿನ ಆಯಿತು ಸರ್ ಸ್ಪ್ರೇ ಕೊಟ್ಟು? 4 ದಿನ ಆಯ್ತು. ಸರ್, ಏನೇನು ಪ್ರಾಬ್ಲಮ್ ಇತ್ತು ಶುಂಠಿದು? ಶುಂಠಿ ಕೊಳಗಾರಾಗಿತ್ತು, ಹಾಂ. ಮತ್ತೆ ಒಂಥರ ವೈರಸ್ ತರ ರೋಗ ಇತ್ತು. ಓಕೆ, ಫೈರ್ ಕ್ಯೂರಿಯಸ್ ಈಗ ಹೊಸ ರೋಗ ಬಂದಿದೆಯಲ್ಲ, ಅದು ಇತ್ತಾ? ಅದು ಇತ್ತು. ಓಕೆ, ಮತ್ತೆ ಶುಂಠಿ ಏನು ಈಗ ಇತ್ತಾ ಸರ್, ಅಥವಾ ವೈಟ್ ಫುಲ್ ವೈಟ್ ಆಗ್ಬಿಟ್ಟಿತ್ತಾ? ಇವಾಗ ಫಸ್ಟ್ ವೈಟ್ ಇತ್ತು ಫುಲ್ಲು. ಇವಾಗ ಔಷಧಿ ಹೊಡೆದ್ಮೇಲೆ ನನ್ನಿಂದ ಕಾಣಂಗೆ ಇವಾಗ ಸ್ವಲ್ಪ ಬ್ಲ್ಯಾಕ್. ಓಕೆ ಸರ್, ನಿಮ್ಮ ಶುಂಠಿಗೆ ನಮ್ಮ ಪ್ರಾಡಕ್ಟ್ನ ಸ್ಪ್ರೇ ಕೊಡೋದಕ್ಕೂ ಮುಂಚೆ ನೀವೇನು ಅನ್ಕೊಂಡಿದ್ರಾ? ಬರುತ್ತೆ ಅನ್ಕೊಂಡಿದ್ರಾ ಅಥವಾ ಹೋಯ್ತು ಅನ್ಕೊಂಡಿದ್ರಾ? ಕೈ ಬಿಟ್ಟಾಗಿತ್ತಲ್ಲ, ಕೈ ಬಿಟ್ಟಾಗಿತ್ತು. ಆಲ್ರೆಡಿ ಕೈ ಬಿಟ್ಟಾಗಿತ್ತು. ಓಕೆ, ನಮ್ಮ ಔಷಧಿ ಹೊಡಿಬೇಕಾದ್ರೆ ನಿಮ್ಗೆ ಏನಾದ್ರು ನಂಬಿಕೆ ಐತಾ ಸರ್? ನಂಬಿಕೆ ಏನೂ ಇತ್ತಿಲ್ಲ. ಹಾಂ. ಅದು ನಮ್ಮ ಒಬ್ರು ಹೇಳಿದ್ರು, ಅವ್ರನ್ನೆಲ್ಲ ಬಂದು ಕೊಡ್ತಾರೆ ಔಷಧಿ, ಅವರು ಔಷಧಿ ಇಲ್ಲ ಔಷಧಿ ಕೊಡಕ್ಕೆ ಹಂಗೆ ಅಂತ ಹೇಳಿದ್ರು. ನಾನು ಆದ್ರೂ ಬೇಕು ಬೇಕಂದ್ಬಿಟ್ಟು 4,000 ರೂಪಾಯಿ ಔಷಧಿ ಕೊಟ್ಟರು ಹೊಡಿಬೇಕು ಅಂತ ಮನಸ್ಸು ಗೊತ್ತು ಹೊಡೆದೆ. ಈಗ ಹೇಗಿದೆ ಸರ್ ಶುಂಠಿ? ಸರ್, ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳ್ತೀರಾ? ಹೆಚ್ಚಿಗೆ ಹೇಳ್ಬೇಕಾದ್ರೆ 3/4% ಹಂಗೆ ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಏನು ಹೇಳ್ತೀರಾ 4 ಜನ ರೈತರಿಗೆ? 4 ಜನ ರೈತರು ಬಂದ್ರೆ ಇಂಥರ ಔಷಧಿ ತಗೊಂಡು ಈ ಥರ ಕೊಡ್ತಿದ್ದಾರೆ ಔಷಧಿಯ ಇಂಥದ್ದು ನಾನು ಹೇಳ್ಕೊಳ್ತೀನಿ. ಓಕೆ ರಮೇಶ್ ಸರ್, ಥ್ಯಾಂಕ್ ಯು ಸರ್. ಹಾಂ, ಎಸ್ ಸ್ನೇಹಿತರೆ, ಈ ಶುಂಠಿ ನಿಜವಾಗ್ಲೂ ನನಗೂ ಕೂಡ ಕಾನ್ಫಿಡೆಂಟ್ ಇರಲಿಲ್ಲ ಈ ಶುಂಠಿ ಇದನ್ನು ಡೆವಲಪ್ ಮಾಡ್ಬೋದಾ ಈ ರೇಂಜ್ಗೆ ಅಂತೇಳಿ. ಫುಲ್ ವೈಟ್ ಆಗಿ ಎಲ್ಲ ಬರ್ನ್ ಆಗಿಬಿಟ್ಟಿತ್ತು. ಬಟ್ ನಾವು ಕೊಟ್ಟು ಜಸ್ಟ್ 5 ಡೇಸ್ ಆಗಿದೆ. ಎಷ್ಟು ದಿನ ಆಯಿತು ರಮೇಶ್ ಅವರೇ? 4 ದಿನ ಆಗಿದೆ ಅಷ್ಟೇ. ಸ್ಪ್ರೇ ಕೊಟ್ಟಿದ್ದಾರೆ, ಅದ್ಭುತವಾಗಿ ಒಂದು ರಿಸಲ್ಟ್ ಬಂದಿರತಕ್ಕಂಥ ವಿಡಿಯೋನ ನೋಡ್ತಿದ್ದೀರಾ ಸ್ನೇಹಿತರೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು.